ಹಲೋ ಎವ್ರಿವನ್. ಇವತ್ತಿನ ವಿಷಯ ಬಂದು ಬಾರ್ ಬೈಂಡಿಂಗಲ್ಲಿ ಏನೇನು ಮಿಸ್ಟೇಕ್ಸ್ ಬರುತ್ತೆ ಅಂತ ಹೇಳ್ತೀನಿ. ಹೆಂಗೆ ಏನೇನು ಮಿಸ್ಟೇಕ್ ಮಾಡ್ತಾರೆ ಅಂತ. ಒಂದು ಈ ಕೆಲವು ಜನ ಬಾರ್ ಬೈಂಡಿಂಗ್ ಅಂತಾರೆ, ಕೆಲವು ಜನ ಬಾರ್ ಬೆಂಡಿಂಗ್ ಅಂತಾರೆ, ಬಾರ್ ಬೆಂಡರ್ ಅಂತಾರೆ. ಬಾರ್ ಬೆಂಡಿಂಗ್ ಕೆಲಸ ಮಾಡೋರಿಗೆ ಎಲ್ಲ ಕೂಡ ಓಕೆ, ಎಲ್ಲ ಊರು ಒಂದೊಂದು ಥರ ಕರೀತಾರೆ. ಸೊ ನಾವು ಹಿಂದಿಯವರು ಬಾರ್ ಬೈಂಡಿಂಗ್ ಕೆಲಸ ಅಂತಲೇ ಕರೀತಾರೆ. ಕಂಬಿಕ ಕಾಮ್ ಅಂತಾರೆ. ಸೊ ಡಿಫ್ರೆಂಟಾಗಿ ಕರೀತಾರೆ. ಸೊ ಈಗ ನಮ್ಮ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಬಂದರೆ, ಫಸ್ಟ್ ಫುಟಿಂಗ್ ಅರ್ತ್ ವರ್ಕ್ ಎಲ್ಲ ಆದಮೇಲೆ ಬಾರ್ ಬೆಂಡರ್ ಎಂಟ್ರಿ ಆಗ್ತಾನೆ. ಅವ್ನು ಬಂದರೆ ಮೋಸ್ಟ್ ಆಫ್ ದ ಥಿಂಗ್, ಈಗ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಅಂದರೆ ಅವ್ರ ಹತ್ರ ಎಲ್ಲ ಡೀಟೇಲ್ ಇರುತ್ತೆ, ಪರ್ಫೆಕ್ಟ್ ಡೀಟೇಲ್ ಇರುತ್ತೆ. ಸ್ಟ್ರಕ್ಚರಲ್ ಇಂಜಿನಿಯರ್ ಡೀಟೇಲ್ ಕೊಟ್ಟಿರ್ತಾರೆ. ಸೊ ಅವ್ರದ್ದು ಹ್ಯೂಜ್ ಕ್ವಾಂಟಿಟಿ ಇರುತ್ತೆ. ಅದರಲ್ಲಿ ಟೀಮ್ ಥರ ವರ್ಕ್ ಮಾಡ್ತಾರೆ. ಬೆಂಡಿಂಗ್ ಮಾಡೋನು ಒಬ್ಬರಿದ್ರೆ, ಬೈಂಡಿಂಗ್ ಮಾಡೋನೇ ಒಬ್ಬನಿರ್ತಾನೆ. ಸೊ ಬಾರ್ ಸ್ಟ್ರೇಟ್ ಮಾಡೋರು ಬೇರೆ ಇರ್ತಾರೆ. ಆಲ್ಮೋಸ್ಟ್ ಆ ಥರ ಕೆಲಸ ಎಲ್ಲ ಈಗ ಕರ್ನಾಟಕದಲ್ಲಿ ನಾರ್ತ್ ಇಂಡಿಯನ್ಸೇ ಮಾಡ್ತಾಯಿದ್ದಾರೆ, ಹಿಂದಿಯವರು ಮಾಡ್ತಾಯಿದ್ದಾರೆ. ದೊಡ್ಡ ದೊಡ್ಡ ಪ್ರಾಜೆಕ್ಟಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಸು, ಸ್ಕೂಲ್ಸು, ಕಾಲೇಜಸ್ಸು, ಯೂನಿವರ್ಸಿಟೀಸು, ಬ್ರಿಡ್ಜಸ್ಸು, ರೈಲ್ವೆ ವರ್ಕ್ಸು, ಆ ಥರದ್ದು ಏನೇ ಇದ್ರೂ ಮ್ಯಾಕ್ಸಿಮಮ್ ಅವರೇ ಮಾಡ್ತಾರೆ. ನಮ್ಮ ಕನ್ನಡದವರು ಇದ್ದಾರೆ, ಸ್ವಲ್ಪ ಕಮ್ಮಿ, ಮ್ಯಾಕ್ಸಿಮಮ್ ಅವರೇ ಹ್ಯಾಂಡಲ್ ಮಾಡ್ತಾರೆ. ಇನ್ನು ರೆಸಿಡೆನ್ಷಿಯಲ್ ಬಿಲ್ಡಿಂಗಲ್ಲಿ ಹೆಂಗೆ ಅಂದರೆ, ಮೇಸ್ತ್ರಿ ಇರ್ತಾನೆ, ಮೇಸ್ತ್ರಿ ಕಡೆಯೇ ಇರ್ತಾರೆ, ನಮ್ಮ ಲೋಕಲ್ ಜನ ಇರ್ತಾರೆ, ಅವರೇ ಬಂದು ಕೆಲಸ ಮಾಡ್ತಾರೆ. ಸೊ ಅವ್ರದ್ದೊಂದು ಪ್ಲ್ಯಾನಿಂಗ್ ಇರುತ್ತೆ, ಆ ಥರ ಮಾಡ್ಕೊಂಡು ಹೋಗ್ತಾರೆ. ಸೊ ಈಗ ನಾವು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ದು ಹೇಳಬೇಕು ಅಂದರೆ, ಸೊ ಫುಟಿಂಗ್ ತೆಗಿತಾರೆ. ಫುಟಿಂಗ್ ತೆಗಿವಾಗಲೇ ಏನು ಸೈಜ್ ಫುಟಿಂಗ್ ಕೊಟ್ಟಿರ್ತಾರೆ ಅದೇ ಸೈಜ್ ತೆಗೆದುಬಿಡ್ತಾರೆ. 4x4 ಇದ್ದರೆ 4x4, 5x5 ತೆಗೆದುಬಿಡ್ತಾರೆ. ಅದರಲ್ಲಿ ಬಾರ್ ಬೆಂಡ್ರು ಮತ್ತೆ ಅವನೊಂದು 3 ಇಂಚ್ ಕಮ್ಮಿ ಮಾಡ್ತಾನೆ. ಆ್ಯಕ್ಚುಲಿ 5x5 ಇರಬೇಕಂದ್ರೆ ಅವನು ಸ್ವಲ್ಪ ಅರ್ಥಕ್ಕೆ ಜಾಸ್ತಿ ಮಾಡಬೇಕು, ಬಟ್ ಇವರು ಅಷ್ಟೇ ಅಷ್ಟೇ ಮಾಡಿಬಿಟ್ಟಿರ್ತಾರೆ. ಬಾರ್ ಬೆಂಡ್ರು ಇನ್ನೂ ಚಿಕ್ಕದು ಮಾಡ್ತಾನೆ. ಫುಟಿಂಗ್ ಮ್ಯಾಟ್ ಒಂದು ಬರುತ್ತೆ, ಬಾಟಮಲ್ಲಿ ಫಸ್ಟ್ ಮ್ಯಾಟ್ ಕಟ್ತೀವಲ್ಲ, ಅದು ಸೈಜ್ ಚಿಕ್ಕದು ಮಾಡಿಬಿಡ್ತಾರೆ. ಆಮೇಲೆ ಸೈಡಲ್ಲೂ ಎಲ್ಲಿ ಹೊಡಿಬೇಕು, ನಾವು ಹಿಂಗೆ ಬೆಂಡ್ ಮಾಡಬೇಕು ಸೈಡ್ಗೆ, ಒಂದು ಮ್ಯಾಟ್ಗೆ ಎಲ್ಲು. ಅದು ಜನರಲ್ಲಾಗಿ ಅದನ್ನು ಒಂದು 6 ಇಂಚಸ್ ಕೊಟ್ಟಿರ್ತಾರೆ. ಕೆಲವು ಜನ ಅದನ್ನು 4 ಇಂಚಿಗೆ ಮಾಡಿ ಕೈ ಬಿಟ್ಬಿಡ್ತಾರೆ. ಬಟ್ ಅದನ್ನು ಪ್ರಾಪರಾಗಿ ಕಟ್ಟಿರಲ್ಲ, ಎಲ್ಲ ಬೆಂಡಾಗಿ ನೀಟಾಗಿ ಕೂತ್ಕೊಂಡಿರಲ್ಲ, ನೀಟಾಗಿ ಅದನ್ನು ಬೈಂಡಿಂಗ್ ಮಾಡಿರಲ್ಲ. ಸೊ ಅದರಿಂದ ಅದನ್ನು ಅಲ್ಲಿ ಕೆಲಸ ಫೇಲ್ ಮಾಡ್ತಾರೆ. ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಡೀಟೇಲ್ ಕೊಟ್ಟಿದ್ರೆ ಅದೇ ಥರ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಕೆಲವು ಜನ ಸ್ಟ್ರಕ್ಚರಲ್ ಡೀಟೇಲ್ ಇಲ್ಲದೆ ಅವ್ನು ಮೇಸ್ತ್ರಿ ಏನು ಡಿಸೈಡ್ ಮಾಡ್ತಾನೆ ಅದರಲ್ಲೇ ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟ ಬಂದಿದ್ದು 12 mm ರಾಡ್ ಹಾಕ್ತಾರೆ, ಇಲ್ಲಾಂದರೆ 10 mm ರಾಡ್ ಹಾಕ್ತಾರೆ. ಅವರೇ ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ, ಇಷ್ಟಿದ್ರೆ ಸರಿ ಹೋಗುತ್ತೆ ಅಂತ. ಹಂಗೆ ಮಾಡಬಾರ್ದು ಆ್ಯಕ್ಚುಲಿ, ಬಟ್ ಮಾಡಿಬಿಟ್ಟು ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಅವ್ರು ಮಾಡಿ ಅದು ಮ್ಯಾಟ್ಗಳಲ್ಲಿ ಕಟ್ಬಿಡ್ತಾರೆ. ಇವನ್ ಕಾಲಮ್ ನಿಲ್ಲಿಸೋಗೋ ಅಷ್ಟೇ. ಈಗ ಕಾಲಮ್ಗೆ ಇಷ್ಟು ರಿಂಗು ಅಂತ ಡೀಟೇಲ್ ಇರುತ್ತೆ. ಸೊ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ರಿಂಗ್ಸ್ ಹಾಕಬೇಕು. ಒಂದು 10 ಅಂದರೆ ಸೇಮ್ ರಿಂಗ್ಸ್ ಇರುತ್ತೆ. ಸ್ಟೆಪ್ಸ್ ಅಂತೀವಿ, 8 mm ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ 8 mm ಸ್ಟೆಪ್ಸ್ ಬರುತ್ತೆ ಆ ಕಾಲಮ್ಗೆ. ಅಪ್ ಟು ಪ್ಲಿಂತ್ ಲೆವೆಲ್ಗೆ ಒಂದು ಸೈಜಲ್ಲಿ ಒಂದು ಗ್ಯಾಪಲ್ಲಿ ಕೊಟ್ಟಿದ್ರೆ, ಪ್ಲಿಂತ್ ಆದಮೇಲೆ ಒಂದು ಗ್ಯಾಪಲ್ಲಿ, ಈಗ ಬಿಟ್ವೀನ್ ಸ್ಟಿರಪ್ಸು ಕೆಳಗಡೆ ಒಂದು 4 ಇಂಚಸಲ್ಲಿ ಕೊಟ್ಟಿದ್ರೆ, ಪ್ಲಿಂತ್ ಆದಮೇಲೆ ಒಂದು 6 ಇಂಚಸ್ವರೆಗೂ ಕೊಟ್ಟಿರ್ತಾರೆ ಸ್ಟ್ರಕ್ಚರಲ್ ಡೀಟೇಲ್ ಕೊಟ್ಟರೆ. ಬಟ್ ಇವರು ಜನರಲ್ಲಾಗಿ ಮಾಡೋರು ಏನು ಮಾಡಿಬಿಡ್ತಾರೆ, ಎಲ್ಲ ಒಂದೇ ಸೈಜ್ಗೆ ಹಾಕ್ಬಿಡ್ತಾರೆ. ಆಮೇಲೆ ಸ್ಟ್ರಕ್ಚರಲ್ ಇಂಜಿನಿಯರ್ ಡೀಟೇಲ್ ತೊಗೊಂಡಿದ್ರೆ ಕಾಲಮ್ದು ಪ್ಲ್ಯಾನಿಂಗ್ ಮಾಡಿ ಏನು ಸೈಜ್ ಬರುತ್ತೆ ಕಾಲಮು, ಆ ಸೈಜ್ ತಕ್ಕಂಗೆ ರಾಡ್ ಕೊಟ್ಟಿರ್ತಾರೆ. ಬಟ್ ವಿತೌಟ್ ಸ್ಟ್ರಕ್ಚರಲ್ ಡೀಟೇಲ್ ತೊಗೊಳ್ದೇ ಇರೋರು ಅವರೇ ಒಂದು ಅಸಂಪ್ಷನ್ ಮಾಡಿಕೊಂಡು ಒಂದು ಥಂಬ್ ರೂಲಲ್ಲಿ ಕೆಲಸ ಮಾಡಿಬಿಡ್ತಾರೆ. 416, 412 ಅಥವಾ 616, 412 ಈ ಥರ ಏನೋ ಒಂದು ಪ್ಲ್ಯಾನ್ ಮಾಡಿ ಅದಕ್ಕೆ ಅವರೇ ಹಾಕ್ಬಿಡ್ತಾರೆ. ಅದರಲ್ಲಿ ಒಂದು ಓನರ್ಗೆ ಬೆನಿಫಿಟ್ ಆಗ್ಬೋದು. ಸ್ಟೀಲ್ ಕಮ್ಮಿ ಆದರೆ ಬೆನಿಫಿಟ್ ಅಂದರೆ ಸ್ಟ್ರೆಂತ್ ವೈಸ್ ಹೋದರೆ ಒಂದು ಸತಿ ವೀಕ್ ಆಗ್ಬೋದು, ಒಂದು ಓವರ್ ವೇಟ್ ಆಗ್ಬೋದು. ಸ್ಟೀಲ್ ಒಂದು ಸತಿ ಜಾಸ್ತಿ ಆಗ್ಬೋದು, ಒಂದು ಸತಿ ಕಮ್ಮಿ ಆಗ್ಬೋದು. ಅದರಲ್ಲಿ ಪ್ರಾಪರ್ ಪ್ಲ್ಯಾನಿಂಗ್ ಇರಲ್ಲ, ಹೆಂಗಂದ್ರೆ ಹಂಗೆ ಹಾಕಿ ಕೆಲಸ ಮಾಡ್ತಾರೆ. ಸ್ಟ್ರಕ್ಚರಲ್ಲಿ ಬಿದ್ದು ಹೋಗೋ ಥರ ಏನು ಪ್ರಾಬ್ಲಮ್ ಇರಲ್ಲ, ಬಟ್ ಫೈನಾನ್ಸಿಯಲಿ ನಮಗೆ ಬರ್ಡನ್ ಆಗುತ್ತೆ. ಜಾಸ್ತಿ ಸ್ಟೀಲ್ ಹೋದರೆ ಓನರ್ಗೆ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಕಮ್ಮಿ ಸ್ಟೀಲ್ ಹಾಕಿದ್ರೆ ಬಿಲ್ಡಿಂಗ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಈ ಕಾಲಮ್ ರೈಸ್ ಮಾಡಿದ್ಮೇಲೆ ಸಮ್ಟೈಮ್ಸು ಲ್ಯಾಪಿಂಗ್ ಮಾಡುವಾಗ ಪ್ರಾಪರ್ ಲ್ಯಾಪಿಂಗ್ ಮಾಡಲ್ಲ. ಅದು ಕ್ರ್ಯಾಂಕ್ ಹೊಡೆದು ಲ್ಯಾಪಿಂಗ್ ಮಾಡಬೇಕು. ಅದು ಕೂಡ ಕೆಲವು ಜನ ಸರಿಯಾಗಿ ಮಾಡಲ್ಲ. ನೀಟಾಗಿ ಕ್ರ್ಯಾಂಕ್ ಹೊಡೆದು ಮಾಡಬೇಕು. ಆಮೇಲೆ ಪ್ರಾಪರ್ ಲೆಂತಲ್ಲಿ ನಾವು ಲ್ಯಾಪ್ ಮಾಡಬೇಕು. ಬೈ ಚಾನ್ಸ್ ಪ್ರಾಪರ್ ಲೆಂತ್ ಸಿಗಲ್ಲ ಅನ್ನೋ ಥರ ಇದ್ದರೆ ವೆಲ್ಡಿಂಗ್ ಮಾಡಿಸ್ಬೇಕಾಗತ್ತೆ. ರಾಡ್ನ ಜಾಯಿಂಟ್ನಲ್ಲಿ ವೆಲ್ಡಿಂಗ್ ಮಾಡಿಸಿ ಲ್ಯಾಪ್ ಮಾಡಬೇಕು, ಆ ಥರ ಇರುತ್ತೆ. ಆಮೇಲೆ ಈ ರೂಫ್ ಲೆವೆಲಲ್ಲಿ ಬಂದಾಗ ಕರೆಕ್ಟಾಗಿ ಜಾಯಿಂಟ್ಸಲ್ಲಿ ತುಂಬ ರಾಡ್ ಜಾಯಿನ್ ಆಗುತ್ತೆ. ಸೊ ಅದರಲ್ಲಿ ಡೀಟೇಲ್ ಪ್ರಕಾರ ಎಲ್ಲಿ ಹೊಡೆದು ಹಾಕಬೇಕು, ಬಟ್ ಯಾರು ಎಲ್ಲೂ ಹೊಡೆಯೋದಿಲ್ಲ. ಅಲ್ಲಿ ರಾಡ್ ಜಾಸ್ತಿ ಬರುತ್ತೆ, ಎಲ್ಲ ರಾಡ್ ಕೂತ್ಕೊಳ್ಳಲ್ಲ ಅಂತ ಸುಮ್ಮನೆ ಬೀಮ್ ರಾಡ್ ತಂದು ಕಾಲಮಲ್ಲಿ ಬಿಟ್ಬಿಟ್ಟು ಫಿನಿಷ್ ಮಾಡಿಬಿಡ್ತಾರೆ. ಅದು ತುಂಬ ತಪ್ಪು.
ಎಲ್ಲಿ ಏನು ಡೀಟೇಲ್ ಇದೆ ಅದೇ ಥರ ಡೀಟೇಲ್ ಪ್ರಕಾರನೇ ಎಲ್ಲಿ ಹೊಡೆದು ಸರಿ ಮಾಡಬೇಕು. ಆಮೇಲೆ ರೂಫ್ ಕಟ್ಟೋವಾಗಲೂ ಅಷ್ಟೇ, ರೂಫ್ನ ನೀಟಾಗಿ ಡೀಟೇಲ್ ನೋಡಿಕೊಂಡು ಯಾವ ಥರ ಇದೆ ಆ ಥರ ಮಾಡಬೇಕು. ಇಲ್ಲ ತಮ್ಮ ರೂಲಲ್ಲಿ ಏನೋ ಒಂದು ಕ್ರ್ಯಾಂಕ್ ಆ ಕಡೆ ಈ ಕಡೆ ಕ್ರ್ಯಾಂಕ್ ಹೊಡಿತಾರೆ, ಇಲ್ಲ ಫಿನಿಶಿಂಗ್ ನೀಟಾಗಿ ಬರೋದಿರಂಗೆ ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗ್ದಿರಂಗೆ ಫಿನಿಶ್ ಮಾಡಿಬಿಡ್ತಾರೆ. ಸೊ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಇವನ್ ಲಾಸ್ಟು ಎಂಡಲ್ಲಿ ರೂಫ್ ಎಂಡ್ಗೆ ಹೋದಾಗ ಒಂದು 3 ಅಡಿ ನಾವು ಕಾಲಮ್ ಎಕ್ಸ್ಟ್ರಾ ಬಿಡಬೇಕಾಗುತ್ತೆ ಫ್ಯೂಚರ್ಗೆ ಏನಾದ್ರು ಬೇಕು ಅಂದರೆ. ಅದರಲ್ಲೂ ಅಷ್ಟೇ ಪ್ರಾಪರ್ ಲ್ಯಾಪಿಂಗ್ ಮಾಡಲ್ಲ, ಯಾವುದಿದೆ ಅದಕ್ಕೆ ಯಾವುದೋ ಒಂದು ರಾಡ್ ಹಾಕ್ಬಿಟ್ಟು ಲ್ಯಾಪ್ ಮಾಡಿ ಕಟ್ಟಿ ಕ್ಲೋಸ್ ಮಾಡಿಬಿಡ್ತಾರೆ. ಫ್ಯೂಚರಲ್ಲಿ ನೆಕ್ಸ್ಟ್ ಕಟ್ಟಬೇಕು ಅನ್ನೋರು ಅದು ಹೊಡೆದಾಗ ಅದನ್ನು ಅವರು ಏನು ಕ್ಲೀನಾಗಿ ನೋಡ್ಕೊಳ್ಳೋದಿಲ್ಲ, ಇರೋ ರಾಡ್ಗೆ ಲ್ಯಾಪ್ ಹಾಕಿ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ನೋಡ್ತಾರೆ. ಆ ಥರ ಆಗಬಾರ್ದು. ಆಮೇಲೆ ಕ್ಲೀನಾಗಿ ಡೀಟೇಲ್ ತೊಗೊಂಡೇ ಮಾಡ್ಬೇಕು. ನಾವು ಬಾರ್ಬೆಂಡಿಂಗ್ ವರ್ಕ್ ಮಾಡಿದ್ರೆ ಯಾವಾಗಲೂ ಸ್ಟ್ರಕ್ಚರಲ್ ಡೀಟೇಲ್ ತೊಗೊಂಡು ಪ್ಲ್ಯಾನ್ ಮಾಡಿ ಮಾಡಬೇಕು. ಆವಾಗ ನಮಗೆ ಒಳ್ಳೆ ಕ್ವಾಲಿಟಿ ಕೆಲಸ ಸಿಗುತ್ತೆ. ಥ್ಯಾಂಕ್ ಯು.